ನೋಡ್ಕೊಂಡು ಗಾಡಿ ಓಡಿಸ್ಬೇಕು ತಾನೆ. ಈಗ ನೋಡು, ನಿಂಗೂ ಏಟಾಯ್ತು, ಗಾಡಿಗೂ ಏಟಾಯ್ತು. ಆ ಗಾಡಿ ಸರಿ ಇಲ್ಲ ಪಾಪ. ಮೊದಲು ಅದನ್ನ ತಗೊಂಡು ಹೋಗಿ ಗುಜ್ರಿಗೆ ಹಾಕಬೇಕು. ತಪ್ಪು ನಮ್ದು ಇಟ್ಕೊಂಡು ಗಾಡಿ ಬ್ಲೇಮ್ ಮಾಡಿದ್ರೆ ಹೇಗಮ್ಮ? ನಾವು ಹೇಗೆ ಓಡಿಸ್ತೀವೋ ಗಾಡಿ ಆಗಿ ಮೂವ್ ಆಗುತ್ತೆ ತಾನೆ. ಗಾಡಿನ ಸರ್ವಿಸಿಗೆ ಬಿಟ್ಟಿಲ್ಲ, ಅದಕ್ಕೆ ಹೀಗೆಲ್ಲ ಆಗಿರೋದು. ಪುಟ, ನೀನು ಗಾಡಿನ ಕಂಟ್ರೋಲ್ ಮಾಡಿಲ್ಲ, ಅದಕ್ಕೆ ಬಿದ್ದಿದ್ಯಾ. ಮೊದಲು ಅದನ್ನ ಒಪ್ಕೋ. ಎಲ್ಲ ಟೈಮಲ್ಲೂ ನಾನೇ ಸರಿ ಅಂತ ಹಠ ಮಾಡ್ತೀಯಮ್ಮ. ಯಾವಾಗಲೂ ಡಿಸ್ಟ್ರಾಕ್ಟ್ ಆಗ್ತೀಯ. ಲೈಫಲ್ಲೂ ಹೀಗೆ ಮಾಡ್ಕೊಳ್ತೀಯ. ಒಂದು ಕೆಲಸದ ಕಡೆ ನೀಟಾಗಿ ಗಮನ ಕೊಡಬೇಕು. ನಾನೇ ಯಾವಾಗಲೂ ನಿನ್ನ ಜೊತೆ ಇರೋಕ್ಕಾಗಲ್ಲಮ್ಮ. ಮತ್ತೆ ಬೋಧನೆ ಕೊಡಕ್ಕೆ ಶುರು ಮಾಡ್ಕೊಂಡ್ರಾ? ಕೃಷ್ಣ, ಇಲ್ಲಿವರೆಗೂ ಹೆಂಗೋ ಅಡ್ಜಸ್ಟ್ ಆಗಿತ್ತು ಕಣೋ. ಈಗ ನೋಡಿದ್ರೆ ಹೊಸ ಆಫೀಸರ್ ಬಂದವನೇ. ಅವನು ನೋಡಿದ್ರೆ ಫುಲ್ಲು ವೈಟು, ಬ್ಲ್ಯಾಕ್ ತಗೊಂತವನೇ ಇಲ್ಲೋ ಹೆವಿ ಡೌಟು. ಚೂರು ನೀನೇ ಹೋಗಿ ವಿಚಾರಿಸ್ತೀಯಾ? ನಿಂಗೆ ಎಲ್ಲ ಗೊತ್ತಲ್ಲ, ನಾವು ಹೆಂಗ ಮ್ಯಾನೇಜ್ ಮಾಡು. ಸರಿ ಗುರುಗಳೇ, ನಾನು ಹೋಗಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಬರ್ತೀನಿ, ನೀವಿಲ್ಲೇ ಇರಿ. ಇವನು ಹೋಗೋರು ಏನು ನೋಡಿದ್ರೆ ಎಲ್ಲ ಹಾಳು ಮಾಡಂಗೆ ಕಾಣಿಸುತ್ತಲ್ಲ. ಅಯ್ಯೋ, ಈ ಡ್ರೈವಿಂಗ್ ಸ್ಕೂಲ್ ನಡೆಸೋದ್ಕಿಂತ ಓಲಾ ಊಬರ್ ಮಾಡ್ಕೊಂಡಿದ್ರೇ ಎಷ್ಟೋ ಚೆನ್ನಾಗಿರ್ತಿದ್ದೆ ಅನಿಸುತ್ತೆ. ಯಾವನಿಗೆ ಬೇಕಿದೆ ಈ ಕೆಲಸ? ಓಡೋಗ್ಬಿಟ್ನಾ? ಅಬ್ಬಾ ಸದ್ಯ ಇದ್ದಾನೆ. ಈ ಸಿಗರೇಟು ಸರಿಯಾಗತ್ತಲ್ಲ, ನನ್ನ ಹಣೆ ಬರ. ಅಯ್ಯೋ ಗುರುಗಳೇ, ಎಲ್ಲ ಸೆಟ್ ಮಾಡಿ ಇಟ್ಟಿದ್ದೀನಿ, ನೀವು ಹೋಗಿ ಮಾತಾಡೋದು ಮುಂದೆ ಬಾಕಿ. ಹೌದಾ? ಫಿಕ್ಸ್. ಸಿಗರೇಟು ನನ್ನ ಮಗ ಬದಲೇ ಸರಿ ಇಲ್ಲ. ಹೌದಾ? ಎಸ್ಬಿಡಿ ಗುರುಗಳೇ, ನಿಮ್ ರೂಟ್ ಕ್ಲಿಯರ್ ಆದ್ರೆ ನಮ್ಮ ಪೇಮೆಂಟ್ ಎಲ್ಲ ಕ್ಲಿಯರ್ ಆಗ್ಬಿಡ್ತದೆ. ನಂತರ ಮಾತಾಡ್ತಾರೆ, ಇವ್ರಿಗೆಲ್ಲ ಹೇಳ್ಕೊಟ್ಬಿಟ್ಟು ಸಾಲಕ್ಕೆ ನಿಲ್ಸ್ಕೊತೀವಿ. ಇವಾಗ ಮಾತಾಡ್ಕೊ. ಏ ಬರಪ್ಪ, ಎಲ್ಲ ಸಾಲಕ್ಕೆ ನಿಂತ್ಕೊಳ್ರಿ. ನಮಸ್ಕಾರ ಸರ್. ನಮಸ್ಕಾರ. ಕೃಷ್ಣ ಎಲ್ಲ ಹೇಳಿದ್ದಾನೆ ಅಂದ. ಯಾವ ಕೃಷ್ಣ? ಯೋ, ನೀನು ಯಾರು ಅಂತ ಮೊದಲೇಳಯ್ಯ. ನಿನ್ನ ಅಜ್ಜಿ ಕೃಷ್ಣ. ಸರ್, ನಾನು ನಾಯ್ಡು ಅಂತ, ದಿವಾಕರ್ ನಾಯ್ಡು. 20 ವರ್ಷದಿಂದ ಪವರ್ ಡ್ರೈವಿಂಗ್ ಸ್ಕೂಲ್ ನಡೆಸ್ತಾ ಇದ್ದೀನಿ. ಈ ಹಿಂದೆ ಇದ್ದ ಆಫೀಸರು ನಮ್ಮ ಜೊತೆ ವಿಶ್ವಾಸದಿಂದ ಇದ್ದರು. ನೀವು ನಮ್ಮ ಜೊತೆ ವಿಶ್ವಾಸದಿಂದ ಇರಿ ಸರ್. ಓ, ನೀನೇನಾ ನಾಯ್ಡು ಅಂದ್ರೆ? ನಾನೇ ಸರ್. ನಿನ್ನ ಬಗ್ಗೆ ತುಂಬ ಹೇಳಿದಾರಯ್ಯ. ಹಂಗೆ 2 ತಿಂಗಳು ಬ್ಯಾಲೆನ್ಸ್ ಇದೆ ಅಂತಲೂ ಹೇಳಿದ್ದಾರೆ. ಸರ್, ಇನ್ನು ಮುಂದೆ ಹಂಗಾಗಲ್ಲ ಸರ್, ಎಲ್ಲ ಕ್ಲಿಯರ್ ಮಾಡಿಬಿಡ್ತೀನಿ. ಇದೊಂದು ಫೈಲ್ ನೋಡ್ಬಿಡಿ ಸರ್, ಇದರಿಂದ ಇಲ್ಲಿವರೆಗೂ. ಓಕೆ ನೋಡಯ್ಯ, ಈಗ ಹಿಂದಿದ್ದ ಆಫೀಸರು ಏನು ಅಂತ ನಂಗೆ ಗೊತ್ತಿಲ್ಲ, ಆದರೆ ನಾನು ತುಂಬ ಸ್ಟ್ರಿಕ್ಟ್. ಹಿಂದಿಂದು ಮುಂದಿಂದು ಎಲ್ಲ ಕ್ಲಿಯರ್ ಆಗಬೇಕು. ರೈಟ್ ಸರ್. ಇಲ್ಲ ಅಂತಂದರೆ ನೀನು ಬೇರೆಯವ್ರಿಗೆ ಡಿ ಎಲ್ ಕೊಡ್ಸೋದಿರಲಿ, ನಿನ್ನ ಡ್ರೈವಿಂಗ್ ಸ್ಕೂಲಿನ ಲೈಸೆನ್ಸೇ ಕಾಟ್ ಮಾಡಿಬಿಡ್ತೀನಿ. ಹಂಗೆಲ್ಲ ಮಾಡಲ್ಲ ಸರ್, ಮಾಡ್ತೀನಿ ಕೊಡ್ತೀನಿ ಸರ್. ಇದಿಷ್ಟೇ. ಡಿ ಎಲ್ ಟೆಸ್ಟ್ ಎಲ್ಲ ಮುಗಿಸ್ಕೊ, ನಾನು ಕಾಯ್ತಾ ಇರ್ತೀನಿ. ಆಯ್ತಾ? ಏನಾಗಲ್ಲ, ಪಾಸ್ ಆಗ್ತೀಯ. ರಾಹುಲ ಸಿಜೋ ಬಂದಿದ್ದಾನೆ. ಆಕಾಶ್, ಸುಚೇತನ ಬಂದಿದ್ದಾನೆ. ಅಖಿಲ್, ಓಹೋ ಆಲಿ ಡಿಸೋಜಾ, ನೀನು ಬಂದಿದ್ಯಾ? ಬಾ, ಅದೆಂಗ್ ಡಿ ಎಲ್ ಟೆಸ್ಟ್ ಪಾಸ್ ಮಾಡ್ತೀಯ ನಾನು ನೋಡ್ತೀನಿ. ಒಂಚೂರು ದಾರಿ ಬಿಡ್ರಪ್ಪ. ಇಲ್ಲಿ ಎಲ್ಲ ಅರೇಂಜ್ ರೆಡಿ ಮಾಡಿ ಇಟ್ಟಿದ್ದೀನಿ ಗುರುಗಳೇ. ನನ್ನ ಮಗನೇ
ತೋರಿಸ್ಬಿಡಲ್ಲ ನಿನ್ನ ನಾಯಿ ಬುದ್ಧಿ. ನೋಡ್ರಪ್ಪ, ನಾನು ಹೋಗಿ ಮಾತಾಡಿ ಎಲ್ಲ ಅರೇಂಜ್ ಮಾಡಿದ್ದೀನಿ. ನೀವು ಹೋಗಿ ಗಾಡಿ ಸ್ಟಾರ್ಟ್ ಮಾಡಿ ಜಸ್ಟ್ ಮೂವ್ ಮಾಡಿದ್ರೆ ಸಾಕು, ನಿಮಗೆ ಡಿಎಲ್ ಸಿಗತ್ತೆ. ಓಕೆನಾ? ಓಕೆನಾ? ಏ ಸುಮ್ಮನೆ ಇರಿ ಸರ್, 2 ತಿಂಗಳಿಂದನೂ ಇದೇ ಡೈಲಾಗ್ ಹೇಳ್ತಾ ಇದ್ದೀರಾ. DL ಟೆಸ್ಟ್ ಪಾಸ್ ಆಗಿಲ್ಲ. ಓಯ್ ಯಾಕಪ್ಪ? ಕೃಷ್ಣ, ಕೂಲ್ ಕೂಲ್. ನೋಡಪ್ಪ ಕಂದ, ತಾಳ್ಮೆ ಇರಬೇಕು. ಪದೇ ಪದೇ ಮಾಡ್ತಾ ಇರೋಕ್ಕಾಗಲ್ಲ ಇದನ್ನು. ಈ ಸಲ ಮಾಡು, ಪಾಸ್ ಆಗ್ತೀಯ. ಓಕೆನಾ? ನೋಡ್ರಪ್ಪ, 2 ವೀಲರು ಇರೋರು ಫಸ್ಟ್ ಶುರು ಮಾಡಬೇಕು. ಓಕೆನಾ? 4 ವೀಲರು ಆಮೇಲೆ. 2 ವೀಲರ್ ಯಾರು ಇದ್ದೀರಾ ಎಲ್ಲ? ಕೃಷ್ಣ ಒಂಚೂರು ನೋಡೋ. 2 ವೀಲರ್ 4 ವೀಲರ್ ಇಲ್ಲೇ ಇರಿ. ನೀನು ಇಲ್ಲ. ಏನು ಹೇಳಿದ್ದು? ಏನು ಮಾಡಿದ್ದು? ಈ ಕಡೆ ಬರ. ಸಾಲ ನಿಂತ್ಕೊಳ್ಳಿ. ನೋಡ್ಬೇಕು. ಜುಟ್ಟು ಅರಿಬೇಕು. ಈ ಕಡೆ ನಿಂತ್ಕೊ. ಯಾಕೋ ಎಷ್ಟು ಬೇಗ ಮುಗೀತಾ? ಬಾ ಹೋಗೋಣ. ಏನ ಹೋಗೋಣ ಬಾ. ಏನು ತಮಾಷೆ ಮಾಡ್ತಾ ಇದೆಯಾ? ಮುಂದಿನ ತಿಂಗಳು RTO ಅಪ್ಲಿಕೇಶನ್ ಬಿಡ್ತಾ ಇದ್ದಾರೆ. ಮುಚ್ಕೊಂಡು DL ಟೆಸ್ಟ್ ಪಾಸ್ ಮಾಡಿ ಎಕ್ಸಾಮ್ ಕ್ಲಿಯರ್ ಆಗೋದ್ರ ಬಗ್ಗೆ ಗಮನ ಕೊಡು. ವಾಪಸ್ ಅಂತೆ ವಾಪಸ್ಸು. ನನ್ನ ಕೈಲಿ ಆಗ್ತಾ ಇಲ್ಲ. ಅವಳು ನೋಡ್ತಿದ್ರೆ ತಪ್ಕೊಂಡೆಲ್ಲ ಹೇಳ್ಕೋಬೇಕು ಅನ್ಸತ್ತೆ. ಅದೆಲ್ಲ ನನ್ನ ಕೈಲಿ ಆಗಲ್ಲ. ರೆಡಿ? ಇವಾಗ ಹೋಗಿ ಅದನ್ನೇ ಮಾಡು. ಏನು ತಲೆ ಕೆಟ್ಟಿದ್ಯಾ? ಏನು ಹೇಳ್ತಿದ್ಯಾ? ನೀನೇ ಹೇಳ್ದಲ್ಲ ನಾಳೆ ಅವಳು US ಹೋಗ್ತಾ ಇದ್ದಾಳಂತ. ನೋಡು, ಇದೇ ನಿನಗೆ ಕೊನೆ ಅವಕಾಶ. ಹೋಗಿ ಅವಳ ಹತ್ರ ನಿನ್ನ ಮನಸ್ಸಲ್ಲಿರೋದೆಲ್ಲ ಹೇಳ್ಕೊ. ಹೋಗು. ಲವ್ ಯು ಸೇವಂತಿ. ತಾರೆ ನಗುವಾದರೆ ನೀನೇ ಮುಗಿಲ ಮೀರೆ ಬಾರೆ ನನ್ನ ಸೇರೆ ಹಾಗೆ ಅಮೃತಧಾರೆ ತಾರೆ ದಾರೆ ಸೇರೆ ತಾರೆ. ಯಾರದು ನೋಡಲಿ. ಹಾಂ ಹಲೋ ಸರ್. UPS ಪ್ರಾಬ್ಲಮ್ ಆಗಿತ್ತು. ಒಂದು ಅರ್ಧ ಗಂಟೆ ಬಂದು ಕೊಟ್ಬಿಡ್ತೀನಿ. ಹಾಂ ಸರ್. ಮಗ ಜಿಮ್ ಕೊಟ್ಟೆಯಾ? ಮೇನ್ ರೋಡ್ಗೆ ಡ್ರಾಪ್ ಮಾಡ್ತೀಯಾ? ಸರಿ ಬಾ. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ ಅಮ್ಮ. ಈ ನಮಸ್ಕಾರ ಸರ್. ತಗೊಳ್ಳಿ ಸರ್ ದುಡ್ಡು. ಅದನ್ನ ಅಲ್ಲಿಡಯ್ಯ. ಯಾಕೆ ಸರ್ ಏನಾಯ್ತು? ನಿನ್ನೆ ತಾನೇ ಚೆನ್ನಾಗೇ ಇದ್ರಿ. ನನ್ನನ್ನೇನಯ್ಯ ಕೇಳ್ತೀಯಾ? ಅಲ್ಲಿ ಕುಂತೋಳಲ್ಲ ಮಳ್ಳಿ ಥರ, ಅವಳು ಕೇಳು, ಹೇಳ್ತಾಳೆ. ಸರ್ ಅವ್ರು US ಅಲ್ಲಿ ಮಾಸ್ಟರ್ ಮಾಡಕ್ಕೆ ಸೀಟ್ ಸಿಕ್ಕಿದೆ ಸರ್. ಇವತ್ತು ಸಂಜೆ ಫ್ಲೈಟ್ ಇದೆ. ಯಾವ ಮಾಸ್ಟರ್ಸು? ಯಾವ ಫ್ಲೈಟು? ಯಾವುದೂ ಇಲ್ಲ. ಆ ಅಮ್ಮಂದು ನೆಟ್ಟಿಗೆ ಡಿಗ್ರಿನೂ ಪಾಸ್ ಆಗಿಲ್ಲ. DL ಆದರೂ ಪಾಸ್ ಆಗಲಿ ಅಂತೇಳಿ ಈ ಅಮ್ಮನ ಅವ್ರ ಅಂಕಲೇ ಕರ್ಕೊಂಬಂದು ಇಲ್ಲಿ ಬಿಟ್ಟಿದ್ದು. ಸರ್ ನಂಗೆ ಲೇಟ್ ಆಗ್ತದೆ, ನಾನು ಮನೆಗೆ ಹೋಗ್ಬೇಕು. ನಮ್ಮ ಅಂಕಲ್ ಬೈತಾರೆ. ಕೂತ್ಕೊಳ್ಳಮ್ಮ ಸಾಕು, ಕಂಡಿದ್ದೀನಿ. ನಿಮ್ಮ ಅಂಕಲೇ ಹೇಳಿದ್ದಾರೆ ಈ
ಈ ಕೈ ಸರಿ ಹೋಗೋವರೆಗೂ ಇವಳನ್ನ ಕೆಲ್ಸಕ್ಕೆ ಇಟ್ಕೊಳ್ಳಿ ಅಂತ ಭಾಳ ನಾಟಕ ಆಡ್ಬೇಡ ನನ್ನ ಹತ್ರ. ಕೆಲಸ ಮಾಡು. ನೀನೇನಯ್ಯ ಮುಖ ನೋಡ್ತಿದ್ಯಾ? ಹೋಗ. ದೇವ್ರೇ, ನನಗೆ ಯಾಕಪ್ಪ ಇಂಥ ಶಿಕ್ಷೆ ಕೊಟ್ಟೆ? ಜಾಸ್ತಿ ಖುಷಿ ಪಡ್ಬೇಡಿ, ಒಳ್ಳೇದಲ್ಲ. ಒಳ್ಳೇದೋ ಕೆಟ್ಟದ್ದೋ ಒಟ್ನಲ್ಲಿ ಇಲ್ಲೇ ಇರ್ತಿರೋದಂಗೆ ಆಯ್ತಲ್ಲ, ಅಷ್ಟು ಸಾಕು ನಂಗೆ. ಲೋ ಮಗ, ಗುಡ್ ನ್ಯೂಸು. ನೀನು ಹೇಳ್ಕೊ ಬಂದೆ. RTO ಅಪ್ಲಿಕೇಶನ್ 3 ತಿಂಗಳು ಮುಂದೋಗಿದೆಯಾ ಅಂತ. ಹೋಗೋ, ನಿಜ ಹೇಳ್ತಿದ್ದೀನಿ ಕಣೋ. ಇಲ್ಲಿ ಹೋಗೋ. ಲೋ, ನಮ್ಮ ತಾಯಿಗೂ ನಿಜ ಹೇಳ್ತೀನಿ ಕಣೋ. ಅಲ್ಲ ನೀನೇ ಹಿಂಗ ಅಮ್ಮ. ಲೇ, ಇದಕ್ಕೆಲ್ಲ ಯಾಕೋ ಟೆನ್ಷನ್ ಮಾಡ್ಕೊಳ್ತೀಯ? ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು? ನಾಳೆ ಅವಳು ಡ್ರೈವ್ ಮಾಡ್ತಿರ್ಬೇಕಾದ್ರೆ ಏಯ್ ಮಗಲೇ, ಸರಿ ಮಗ, ಇವಾಗ ನೀವು ನೆನ್ನೆ ಆ ಸಿಚುವೇಶನ್ ಹ್ಯಾಂಡಲ್ ಮಾಡಿದ ರೀತಿ ನಂಗೆ ತುಂಬಾ ಇಷ್ಟ ಆಯ್ತು. ಸೇವಂತಿಯವ್ರೆ, ಅದು ಹಾಗಲ್ಲ, ನಿಜ ಹೇಳಬೇಕು ಅಂದ್ಕೊಂಡೆ. ಅಯ್ಯೋ ಸೇವಂತಿಯವ್ರೆ, ಎಲ್ಲ ನಿನ್ನಿಂದನೇ ಆಗಿದ್ದು. ನೋಡಿ ಅವಾಗ ಹೇಗೆ ಕೋಪ ಮಾಡ್ಕೊಂಡೋದ್ಲು. ಎಲ್ಲ ನಿನ್ನಿಂದನೇ ಆಗಿದ್ದು. ಅವಳು ಕೋಪ ಮಾಡ್ಕೊಂಡಿದ್ದಾಳೆ. ಕಡೆಗೆ ಸ್ವಲ್ಪ ಕೇಳಿಸ್ತಾ ಇಲ್ಲ. ಏನಂದೆ? ಸುಮ್ಮನೆ ಹೇಳಿದೆ. ಇನ್ಮೇಲಾದ್ರೂ ನನ್ನ ಮಾತನ್ನ ತಾಳ್ಮೆಯಿಂದ ಕೇಳ್ತೀಯಾ? ಟೈಮ್ ವೇಸ್ಟು. ಬೇರೆಯವ್ರು ಯಾರಿದ್ರು ಕರ್ಕೊಂಬರ್ರಿ ಅವರನ್ನ. ಯಾರೇ ಅದು? ಬರ್ರಿ ನೆಕ್ಸ್ಟ್. ಟೆಸ್ಟ್ ಕೊಡಬಾರೋ ಯಾಕೋ? ರಾಘು, ಕೃಷ್ಣ, ಅರ್ಜೆಂಟಾಗಿ ನಾವು ಕಾಲಿದೆ ಅಟೆಂಡ್ ಮಾಡ್ಬಂದ್ಬಿಡ್ತೀನಿ. ಅಲ್ಲಿವರೆಗೂ ಸರ್ ಜೊತೆ ಇದು DL ಎಲ್ಲ ಮಾಡಿಸ್ಬಿಡು. 2 ವೀಲರ್ ಎಲ್ಲ ಆಯ್ತಲ್ವೇನಾ? ಈಗ ನೆಕ್ಸ್ಟ್ 4 ವೀಲರ್ ಯಾರು ಬರೋ ಈಗ? ಸೇವಂತಿ, ನೆಕ್ಸ್ಟ್ ನೀನೇ ಅಮ್ಮ, ರೆಡಿ ಇರು ಆಯ್ತಾ? ಹಾಂ ಕೃಷ್ಣ, ನನ್ನನ್ನೇ DL ಪಾಸ್ ಮಾಡಲ್ಲ ಅಂತೀಯಾ? ನೀನು ಡ್ರೈವಿಂಗ್ ಸ್ಕೂಲಲ್ಲಿ ಯಾವನು ಪಾಸ್ ಆಗಬಾರ್ದು.